ನಮಸ್ಕಾರ. ನನ್ನ ಪರಿಚಯ ಮಾಡಿಕೊಡ್ತೀನಿ. ಶ್ರೀಮತಿ ಸುಖದೇವರಮ್ಮಾಜಿ ಅಂತ. ನನ್ನ ಊರು ಬಿರಡಿ. ನಾನು ಬೆಳಗಾಂ ಜಿಲ್ಲೆ ರಾಯಬಾಗ್ ತಾಲೂಕು. ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಂತಂದರೆ, ನಾನು ಮೊನ್ನೆ ಒಂದು ಪ್ರಬಲವಾಗಿ ಒಂದು ಆಶ್ರಮದ ಬಗ್ಗೆ ಒಂದು ವಿಡಿಯೋ ನೋಡಿದ್ದೀನಿ. ನಡೆಯು ಸರ್ ಅವರೇ, ನಮಸ್ಕಾರ. ಇವತ್ತು ನಿಮ್ಮ ಆಶ್ರಮದಿಂದ ಒಂದು ತಾತ ಮತ್ತು ಅಮ್ಮ ಬಂದಿರ್ತಾರೆ. ಅವ್ರದ್ದು ಒಂದು ವಿಡಿಯೋ ನೋಡಿದ್ದೆ. ನಂಗೆ ಭಾಳ ದುಃಖ ಅನಿಸಿತು. ಯಾಕಂತಂದರೆ, ಪ್ರತಿಯೊಂದು ಇಂಥ ನಿಮ್ಮ ತಾಯಿ ತಂದೆಯರನ್ನು ಸೇವೆ ಮಾಡ್ತಾಯಿದ್ದೀರಿ. ಆ ಸೇವೆಗೆ ನಿಮ್ಮ ದೇವರು ಸತತ ನಿಮ್ಮ ಮೇಲೆ ಬೆನ್ನಿಂದೆ ಇರ್ತಾನೆ. ಆ ಭಗವಂತ ನಿಮ್ಗೆ, ತಾಯಿ ತಂದೆಯರಿಗೆ ಮತ್ತು ನೀವು ಸೇವೆ ಮಾಡುತ್ತಿರುವ ನಿಮ್ಮ ಕುಟುಂಬಕ್ಕೆ ಕೋಟಿ 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 ನಮನಗಳನ್ನು ಸಲ್ಲಿಸುತ್ತಾ ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಆ ತಾಯಿ ಹೇಳ್ತಾ ಇದ್ದಾಳೆ, ನನ್ನ ಗಂಡನ ಆಶ್ರಮಕ್ಕೆ ಬಿಡಕ್ಕೆ ಬಂದಿದ್ದೀನಿ. ನನ್ನ ಗಂಡ ದುಃಖ ಮಾಡ್ಕೊಂಡ, ನನ್ನ ಮಕ್ಕಳು ಹೊರಟೋದ್ರು, ಯಾರು ನೋಡ್ತಾರೋ ಈಗಿನ ಕಾಲದಾಗ ಅಂತೇಳಿ. ತಾಯಿ ಇಷ್ಟು ಹೊತ್ತು ದೊಡ್ಡವ್ರನ್ನ ಮಾಡಿ ಬೆಳೆಸಿ ಶಿಕ್ಷಣ ಕಲಿಸಿ ಲಾಸ್ಟ್ ಕೊನೆವರೆಗೆ ನಮ್ಮ ಅನಾಥ ಆಶ್ರಮಕ್ಕೆ ಸೇರಿಸ್ತಾರಲ್ಲ, ಅವರೇ ನಮ್ಮಮ್ಮ. ಅವ್ರು ಏನು ಅನಾಥ ಆಶ್ರಮದಲ್ಲಿ ಸೇವೆ ಮಾಡೋಂಥ ನಮ್ಮ ನಡೆಸರವರೇ ನಿಮ್ಮ ಮಕ್ಕಳಂತ ತಿಳ್ಕೊಂಡು ಇವತ್ತು ನನ್ನ ಮನಸ್ಸು ಒಳಗೆ ನೋವಾಗಿ ಕೊರಗಾಗ್ತಾ ಇದೆ ತಂದೆ ಹೇಳಬೇಕಾದ್ರೆ. ಅದಕ್ಕೆ ದಯಮಾಡಿ ನಡೆಸರವರೇ, ನಿಮ್ಮ ಫ್ಯಾಮ್ಲಿ ಹೇಗೆ ನನ್ನ ಕೋಟಿ ಕೋಟಿ ನಮನಗಳು. ನಿಮ್ಮದು ಆಶ್ರಮ ಇದೇ ರೀತಿ ಮುಂದುವರಿಲಿ. ಆ ತಾಯಿಗೆ ಒಂದು ಉತ್ತರ ಕೊಟ್ಟಿದ್ರಿ. ತಾಯಿ ಇಲ್ಲೇ ಇರೋ ಅಮ್ಮ ನೀನು ಅಂತ ಹೇಳಿದ್ರಿ. ಅವರು ನಾನು ಇನ್ನೂ ಸ್ವಲ್ಪ ಸಾಲ ಮಾಡಿದ್ದೀನಿ, ದುಡೋದನ್ನು ಮುಟ್ಟಿಸ್ಬೇಕಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ದಯಮಾಡಿ ಆ ತಾಯಿಗೆ ನೀವು ಹೇಳ್ತೀರಿ, ಸಾಲಿದ್ರೆ ಇರಲಿ, ಅದನ್ನು ತೀರಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಹೆಚ್ಚಿಂದ ಇದೆ ಏನಿಲ್ಲ ಸರ್. ನಿಮಗೆ ಕೋಟಿ ಕೋಟಿ ನಮ್ಮನ ದೇವರೇ. ನನ್ನ ಆತ್ಮಕ್ಕೆ ತೃಪ್ತಿ ಆಗುವಂಥ ಒಂದು ಮಾತು ಹೇಳಿದ್ರಿ ಸರ್. ಜೀವನದಲ್ಲಿ ಎಲ್ಲ ಪಾಠಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ರಿ. ಇಂಥ ತಾಯಿಗಳು, ಇಂಥ ತಂದೆಯರನ್ನು ನೀವು ಸೇವೆ ಮಾಡಿದ್ದಕ್ಕೆ ನಿಮಗೆ ದೇವರು ಇನ್ನೂ 100 ವರ್ಷ ಹೆಚ್ಚಿಂದ ಕೊಟ್ಟು ಕಾಪಾಡಲಿ. ಆ ಭಗವಂತನಲ್ಲಿ ನಾನು ಕೋರ್ತೀನಿ ತಂದೆ ಕರ್ತಾನೆ. ಅಪ್ಪ ರಾಜ ನಿಮ್ಮನ್ನು ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ಆಶೀರ್ವಾದ ಪಡೀಲಿ. ನಿಮ್ಮ ಆಶ್ರಮ ಇದೇ ರೀತಿ ಮುಂದುವರಿಲಿ ಅಂಥೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ. ನೀವೇ ತಂದೆ ತಾಯಿ, ಇನ್ನೂ ಇದ್ರೆ ಹೆಚ್ಚಿಂದ ಬೆಳೀಲಿ ಅಂಥೇಳಿ ನಿಮ್ಮಲ್ಲಿ ನಾನು ಹೇಳ್ಕೊಳ್ತೀನಿ ತಂದೆ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.